ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಕೈಮಾ ಉಂಡಿದ್ದು ಗ್ರೇವಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಈ ಕೈಮಾ ಉಂಡೆ ಐತಲ್ರಿ, ಒಂದು ಒಂದು ಉಂಡೆಗಳು ಒಡೆಯಂಗಿಲ್ಲ. ಈ ಥರ ಮಾಡಿದ್ವಿ ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿ ಬರ್ತಾವು ಕೈಮಾ ಉಂಡೆಗಳು. ಈ ಕೈಮಾ ಉಂಡೆ ನೋಡ್ರಿ ಬೇಕಂದ್ರೆ ಸಾರು ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಈ ಥರ ಗಟ್ಟಿ ಗ್ರೇವಿನೂ ಮಾಡ್ಕೋಬೋದು. ಇದನ್ನು ಹೆಂಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ ಫಸ್ಟಿಗೆ ಮ್ಯಾರಿನೇಟ್ ಮಾಡ್ಕೋಬೇಕು ಕೈಮಾನ. ಅದಕ್ಕೆ ನೋಡಿರಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪನ್ನು ಹಾಕಿ, ಗರಂ ಮಸಾಲ 1 ಸ್ಪೂನು ಇದನ್ನೆಲ್ಲ ಹಾಕಿ ಈ ಕೈಮಾಗೆ ಏನೈತಲ್ರಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸಪ್ಪೆ ಸಪ್ಪೆ ಉಂಡೆಗಳು ತಿಂದಂಗೆ ಆಗುತ್ತೆ. ಅದಕ್ಕೆ ಫಸ್ಟಿಗೆ ನಾವು ಕೈಮಾನ ಮ್ಯಾರಿನೇಟ್ ಮಾಡಿದ್ವಿ ಅಂತಂದ್ರೆ ಅವು ತಿನ್ನೋಕೆ ಟೇಸ್ಟಿಯಾಗಿರ್ತಾವೆ. ಈಗ ಒಂದು ಸ್ವಲ್ಪ ಅದೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ರಿ ಅದನ್ನು ಮತ್ತು 1 ಸ್ಪೂನ್ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕ್ರಿ. ಎಣ್ಣೆ ಹಾಕೊಳ್ಳೋದ್ರಿಂದ ಉಂಡೆಗಳು ಒಡೆಯಂಗಿಲ್ಲ ರೀ. ಇದನ್ನೆಲ್ಲ ಹಾಕಿ ಚಂದಂಗೆ ಇದನ್ನು ಕಲಿಸ್ಕೋಬೇಕ್ರಿ. ಕೈಮಾನ ಕಲಿಸ್ಕೊಂಡು ಒಂದು ಅರ್ಧ ತಾಸು ಆದ್ರೂ ನೆನೆ ಇಡಬೇಕ್ರಿ. ಇದನ್ನು ನೆನೆ ಇಟ್ಟು ಈಗ ನೋಡಿರಿ ಕೈಮಾ ಉಂಡೆಗೆ ಗ್ರೇವಿಗೆ ಒಂದು ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಫಸ್ಟಿಗೆ ನಾವು ಈ ಕೈಮಾ ಮ್ಯಾರಿನೇಟ್ ಆಗೈತಿ, ಅರ್ಧ ತಾಸು ಆದಮೇಲೆ ಇದನ್ನು ಕೈಮಾನ ಮಿಕ್ಸಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆನ ಇದು ಕೊಬ್ಬರಿ, ಉಳ್ಳಾಗಡ್ಡಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಕೈಮಾ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ಬನ್ನಿರಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಒಂದು ಸ್ವಲ್ಪ ಎಣ್ಣೆಯಿಂದ ಕೈ ಮಾಡಿಕೊಂಡು ಚೆಂದಂಗೆ ಕಲಸಿ ಈ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜಿಗೆ ಕೈಮಾ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಈ ಉಂಡೆಗಳು ನೋಡಿರಿ ಈ ಥರ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಮೊದಲಿಗೆ ಇದೆಲ್ಲ ಪೇಸ್ಟು ಮಸಾಲೆನ ಹಚ್ಚಿ ಮ್ಯಾರಿನೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ಉಂಡೆಗಳು ಸಪ್ಪ ಹತ್ತಂಗಿಲ್ಲ. ತಿನ್ನೋ ಮುಂದಾಗ ಟೇಸ್ಟಿಯಾಗಿ ಬರ್ತಾವೆ. ಇಲ್ಲ ಅಂತಂದ್ರೆ ಹಾಗೇ ಸಿಂಪಲ್ಲಾಗಿ ಪ್ಲೇನಾಗಿ ಮಾಡ್ಕೊಂಬಿಟ್ವಿ ಅಂದ್ರೆ ಉಂಡೆಗಳು ಅವು ತಿನ್ನೋಕೆ ಸಪ್ಪೆ ಆಗ್ತಾವೆ. ಈ ಥರ ಮಸಾಲೆ ಹಚ್ಕೊಂಡು ಮಾಡ್ಕೊಂಡು ನೋಡಿರಿ ಒಂದು ಸರಿ. ಈಗ ಒಂದು ಕಡಾಯಿಗೆ ಒಂದು 2-3 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆಂದಂಗೆ ಕಾದ್ಮೇಲೆ ಈ ಉಂಡೆಗಳು ಏನು ಮಾಡಿ ಇಟ್ಕೊಂಡಿದ್ವಲ್ಲ ಕೈಮಾ ಉಂಡೆ, ಅದನ್ನು ಕೈಮಾ ಉಂಡೆನ ಇದರಲ್ಲಿ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡ ತಕ್ಷಣ ಸ್ಪೂನನ್ನು ಹಾಕಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಮುಚ್ಚಿ ಇಟ್ಬಿಡ್ಬೇಕ್ರಿ. ಮುಚ್ಚಿ ಇಟ್ವಿ ಅಂತಂದ್ರೆ ಅವು ಕೈಮಾ ಉಂಡೆ ಒಡೆಯಂಗಿಲ್ಲ, ಎಣ್ಣೆ ಒಳಗೆ ಚೆಂದಂಗೆ ಬೆಂದ್ಕೊಂಡು ಬಿಡ್ತಾವೆ. ಈಗ ಒಂದು 5 ನಿಮಿಷ ಆದಮೇಲೆ ತೆಗೆದು ಚೆಂದಂಗೆ ಒಂದು ಸರಿ ಕೈ ಆಡಿಸ್ಬಿಡ್ಬೇಕು. ಈಗ ನೋಡಿರಿ ಉಂಡೆಗಳು ಒಂದೂ ಒಡ್ಕೊಂಡಿಲ್ಲ, ಎಷ್ಟು ಚಂದ ಬಂದವು. ಈಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಉಂಡೆ ಮಾಡೋ ಮುಂದಾಗೂ ಹಾಕ್ಕೊಂಡಿದ್ವಿ. ಈಗ ಒಂದು ಅರ್ಧ ಸ್ಪೂನ್ದಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು, ಯಾಕಂದ್ರೆ ಆವಾಗಲೂ ಉಪ್ಪು ಹಾಕ್ಕೊಂಡಿದ್ವಿ. ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ರೀ. ಇದನ್ನೆಲ್ಲ ಒಂದು ಸರಿ ಚೆಂದಂಗೆ ಕಲಿಸ್ಕೊಂಡು ಬಿಡೋಣ. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಂಡೆಗೆ ಹಾಕಿರ್ತೀವಿ, ಅದಕ್ಕೆ ನೋಡಿಕೊಂಡು ಖಾರನ ಹಾಕ್ಕೊಳ್ಳೋಣ್ರಿ. ಈಗ ನೋಡಿರಿ ಒಂದು 5 ನಿಮಿಷ ಮುಚ್ಚಿಟ್ವಿ ಅಂದ್ರೆ ಅದು ಖಾರ ಎಲ್ಲ ಕೈಮಾ ಜೊತೆ ಹೊಂದ್ಕೊಳ್ಳುತ್ತೆ. ಈಗೇನು ಅದು ಕೊಬ್ಬರಿದು ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಕಾಯಿದು, ಅದು ಪೇಸ್ಟನ್ನು ಇದ್ರೊಳಗೆ ಹಾಕ್ಕೊಂಡು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಡ್ರಿ. ಸಾರು ಮಾಡ್ಕೊಳ್ಳೋದಿತ್ತಂದ್ರೆ ಜಾಸ್ತಿ ನೀರು ಹಾಕ್ಕೊಡ್ರಿ ಇದಕ್ಕೆ. ಇಲ್ಲ ಅಂತಂದ್ರೆ ನಮ್ಗೆ ಗಟ್ಟಿ ಗೊಜ್ಜು ಥರ ಗ್ರೇವಿ ಥರ ಬೇಕಾಗಿತ್ತಂತಂದ್ರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಡ್ರಿ. ಯಾಕಂದ್ರೆ ಇದು ನೀರು ಬಿಟ್ಕೊಂಡಿರ್ತೈತಿ, ಆ ನೀರೊಳಗನ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಆಗ್ತೈತಿ. ಈಗ ಒಂದು ಸರಿ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ. ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿರಿ, ಏನಾದರೂ ಬೇಕಿತ್ತಂತಂದ್ರೆ ಈ ಟೈಮಲ್ಲಿ ಹಾಕ್ಕೊಡ್ರಿ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತಂತೇಳಿ ಉಪ್ಪು ಹಾಕ್ಕೊಂಡು ನಾವು ಚೆಂದಂಗೆ ಕಲಿಸಿ ಒಂದು 5 ನಿಮಿಷ ಕುದಿಯೋಕೆ ಇಟ್ಬಿಟ್ವಿ. ಈಗ ನೋಡಿರಿ ಕೈಮಾ ಉಂಡೆ ಗ್ರೇವಿ ರೆಡಿ ಆಯಿತು. ಇದು ಚಪಾತಿ ಜೊತೆ ಆದರೂ ತಿನ್ಕೋಬೋದು, ಇಲ್ಲ ಅಂತಂದ್ರೆ ಅನ್ನ ಸಾರು ಜೊತೆ ಆದರೂ ಮಾಡಿಕೊಂಡು ತಿನ್ಕೋಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಇದೇ ಥರ ಸಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನಾವು ಇವತ್ತು ಚಪಾತಿ ಜೊತೆ ಈ ಕೈಮಾ ಉಂಡೆನ ಮಾಡಿದ್ವಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ ಈ ಥರ ಮಸಾಲೆ ಮ್ಯಾರಿನೇಟ್ ಮಾಡಿಕೊಂಡು ಕೈಮಾ ಉಂಡೆ ಮಾಡೋದನ್ನು.
ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.